ಸ್ನೇಹಿತರೆ, ಸ್ವಾಗತ ಸುಸ್ವಾಗತ. ನಿಮ್ಮೆಲ್ಲರಿಗೂ ಆರ್ಥಿಕವಾದ ಸುಸ್ವಾಗತ. ಇವತ್ತಿನ ಇನ್ನೊಂದು ವಿಷಯ ಯೋಗಿಜಿ ಅವ್ರ ಬಗ್ಗೆ. ಬುಲ್ಡೋಜರ್ ಬಾಬನೆ ಅಂತ ಅವರು ತುಂಬಾ ಫೇಮಸ್ಸು. ಆದರೆ ಅವರು ಮಾಡಿರೋ ಕಾರ್ಯಕ್ಕೆ ಇಡೀ ದೇಶವೇ ಶ್ಲಾಘನೆಯ ಕೊಡಲೇಬೇಕು. ತಪ್ಪು ಮಾಡಿದ್ರೆ ಅವರು ನನ್ನ ಅಣ್ಣ ಆಗಲಿ, ನನ್ನ ತಂಗಿ ಆಗಲಿ, ನನ್ನ ತಮ್ಮ ಆಗಲಿ ಅನ್ನೋದನ್ನ ಯೋಗಿಜಿಯವರು ಉತ್ತಮ ಉದಾಹರಣೆ ಕೊಟ್ಟಿದ್ದಾರೆ. ಅವ್ರ ಬಗ್ಗೆ ದೂರ ಹೇಳೋರು ಇವತ್ತು ಈ ಕಥೆಯನ್ನು ಕೇಳಿ. ಕತೆ ಏನು ಅಂದರೆ, ಯು ಪಿಲಿ ಆ ಹುಡುಗಿ ಹೆಸರು ತಾಣಲ್ಲ, ಆಗಿರೋ ಅಂಥದ್ದು ಒಳ್ಳೆ ಕೆಲಸ ಅಲ್ಲ. 6-7 ಜನ ಸೇರಿ ಗ್ಯಾಂಗ್ ರೇಪ್ ಮಾಡಿರ್ತಾರೆ. ಅದರಲ್ಲಿ ಮುಖ್ಯವಾಗಿ ಆ ವ್ಯಕ್ತಿ ಹಿಂದೂ ವ್ಯಕ್ತಿಯಾಗಿರ್ತಾನೆ. ಆದರೆ ಯೋಗಿಜಿ ತಪ್ಪು ಮಾಡಿದ್ರೆ ತಪ್ಪೇ. ಅವರು BJP ಒಂದು ಮಂಡಲದ ಅಧ್ಯಕ್ಷನೂ ಆಗಿರ್ತಾನೆ. 6 ಜನ ಸೇರಿ ಆ ಯುವತಿನ ಆ ಹುಡುಗಿ ಕಣ್ಣೀರಕ್ಕಿ ಪ್ರಾಣ ಬಿಟ್ಲಲ್ಲ, ದೈಹಿಕ ಹಿಂಸೆ ನೀಡಿರಲ್ಲ ಕಚಡ ಬೇವರ್ಸಿ ನಾಯಿಗಳು, ಅವರಿಗೆ ಯೋಗಿಗೆ ಪರಲೋಕದ ದಾರಿ ತೋರಿಸಿದ್ದಾರೆ. ಅಂದರೆ ತಪ್ಪು ಮಾಡಿದ್ರೆ ಅವನು ಯಾರೇ ಆಗಿರಲಿ, ಅದು ಹೆಣ್ಣು ಮಕ್ಕಳ ವಿಷಯದಲ್ಲಿ ನನ್ನ ತಮ್ಮ ತನ್ನ ಅಣ್ಣನೇ ಆಗಿರಲಿ, ಅವ್ರಿಗೆ ಶಿಕ್ಷೆ ಆಗಲೇಬೇಕು ಅನ್ನೋದನ್ನ ಯೋಗಿಜಿಯವರು ತೋರಿಸ್ಕೊಟ್ಟಿದ್ದಾರೆ. ಸ್ನೇಹಿತರೆ, ವಿಷಯ ಇಷ್ಟೇ. ಯು ಪಿಲಿ ನಡೆದಂಥ ಗ್ಯಾಂಗ್ ರೇಪ್ ಅತ್ಯಾಚಾರದಲ್ಲಿ BJP ಒಬ್ಬ ಕಾರ್ಯಕರ್ತನೇ ಅದರಲ್ಲಿ ಭಾಗಿಯಾಗಿ ಮಂಡಲದ ಒಬ್ಬ ಅಧ್ಯಕ್ಷ. ಆದರೆ ಯೋಗಿಜಿ ಯಾವುದೇ ವ್ಯಕ್ತಿ ಆಗಿರಲಿ ಅವನಿಗೆ ಶಿಕ್ಷೆ ಕೊಡ್ತೀವಿ, ನಾವು ನ್ಯಾಯ ಕೊಡೋರು ಅನ್ನೋದನ್ನ ಯೋಗಿ ಬಾಬಾ ತೋರಿಸಿದ್ದಾರೆ. ಇದಕ್ಕೆ ಶ್ಲಾಘನೀಯ ಮಾಡಲೇಬೇಕು. ಸ್ನೇಹಿತರೆ, ಬೇರೆ ಯಾರು ಇಲ್ಲ ಆಗಿದ್ರೆ ಅವ್ರನ್ನ ಏನು ಮಾಡ್ತಿದ್ರು, ಅದೇ ಅವರು ಇದ್ರಾಗಿದ್ದರೆ ಏನು ಮಾಡ್ತಿದ್ರು ಅನ್ನೋದನ್ನ ನೀವು ತಿಳ್ಕೊಬೇಕಾಗುತ್ತೆ. ಆದರೆ ಯೋಗಿಜಿಯವರು ಆ ಹೆಣ್ಣು ಮಕ್ಕಳಿಗೆ ಒಂದು ನ್ಯಾಯ ಕೊಟ್ಟಿದ್ದಾರೆ. ಅಂದರೆ ಇಂಥ ವ್ಯಕ್ತಿ ನಮಗೆ ಬೇಕು. ಮೋದಿಜಿಯವರ ಆದಮೇಲೆ ಇಂಥ ವ್ಯಕ್ತಿ ದೇಶಕ್ಕೆ ಬೇಕು ಅನ್ನೋದು ನನ್ನ ಅಭಿಪ್ರಾಯ ಅಲ್ಲ, ನಾನು ಯಾರು ಹೇಳೋಕ್ಕಲ್ಲ. ಆದರೆ ಸಮಾಜದ ಅಭಿಪ್ರಾಯ, ಹೆಣ್ಣು ಮಕ್ಕಳ ಅಭಿಪ್ರಾಯ, ಜನಗಳ ಅಭಿಪ್ರಾಯ. ಇಂಥ ಡೇರಿಂಗ್ ವ್ಯಕ್ತಿಗಳು ಎಲ್ಲ ರಾಜ್ಯಕ್ಕೆ ಬೇಕು. ಯಾವ ಪಕ್ಷದಿಂದಲಾರು ಬನ್ನಿ, ನೀವು ಆ ಪಕ್ಷ ಈ ಪಕ್ಷ ಅಂತಲ್ಲ, ಜನಗಳಿಗೆ ಹೆಲ್ಪು ನ್ಯಾಯ ಕೊಡೋದಿದ್ರೆ ಈ ರೀತಿ ಕೊಡ್ಬೇಕ್ರಿ. ಅವನು ಯಾವ ಮಂಡಲದ ಅಧ್ಯಕ್ಷರಿರಲಿ, ಯಾವ ಪಕ್ಷದವರಾಗಿರಲಿ, ಅವನು ಯಾವ ಧರ್ಮದವರಾಗಿರಲಿ, ಇವತ್ತು ಆ ಹೆಣ್ಣು ಮಕ್ಕಳಾದಂಥ ಅತ್ಯಾಚಾರಕ್ಕೆ ಇವತ್ತು ಯೋಗಿಜಿ ನ್ಯಾಯ ಕೊಡಿಸಿದ್ದಾರೆ. ಅದನ್ನು ಸರಿ ಮಾಡೋಕ್ಕಾಗಲಿಲ್ಲ, ಅದು ಮಾಡಿದಂಥ ಕಚಡ ಪಾಪಿನ ನಮಗೆ ಪರಲೋಕದ ದಾರಿ ತೋರಿಸಿದ್ದಾರೆ ಯೋಗಿಜಿ. ಇದಕ್ಕೆ ನನಗೆ ಯೋಗಿಜಿ ಇಷ್ಟ ಆಗೋದು. ಇನ್ನು ಒಂದೇ ಅಲ್ಲ, ದೇಶಾದ್ಯಂತ ಅವ್ರ ಬಗ್ಗೆ ಪ್ರೀತಿ ಮೂಡ್ತಾ ಇದೆ. ಮುಂದಿನ ಒಂದು ದೆಹಲಿಗೆ ಅವ್ರು ಬರಬೇಕು, ಅವ್ರ ಆಡಳಿತ ಭಾರತ ದೇಶಕ್ಕೆ ಬೇಕು ಅನ್ನೋದು 4-6 ಜನ ಮಾತಾಡಿಸಿದಾಗ ತಿಳಿಯುತ್ತೆ. ಸ್ನೇಹಿತರೆ, ಅವರು ಒಂದು ಪ್ರತಿ ಕಾರ್ಯಗಳು ತಪ್ಪು ಮಾಡಿದ್ರೆ ಯಾರನ್ನೂ ಬಿಡಲ್ಲ, ಅತ್ಯಾಚಾರ ಮಾಡಿದ್ರೆ ಅನ್ನೋದಕ್ಕೆ ಆ ಮಹಿಳೆಗೆ ಅತ್ಯಾಚಾರ ಮಾಡಿದಂಥ ಆ ಕಚಡ ನಾಯಿಗೆ ಶಾಸ್ತಿ ಮಾಡಿದ್ರಲ್ಲ, ಅದು ನಿಜವಾಗ್ಲೂ ಗ್ರೇಟ್ ಅನಿಸುತ್ತೆ. ಎಲ್ಲ ರಾಜ್ಯಕ್ಕೆ ಇಂಥ ಮುಖ್ಯಮಂತ್ರಿಗಳೇ ಬೇಕು, ಎಲ್ಲ ಕ್ಷೇತ್ರಗಳಿಗೆ ಇಂಥ ಶಾಸಕರು ಬೇಕು. ಜನಗಳು ಅಷ್ಟು ಸುಮ್ಮನೆ ಇಷ್ಟಪಡ್ತಾರನ್ರಿ, ಇಂಥ ಕಾರ್ಯಗಳು ಮಾಡಿದ್ರೆ ತಾನೇ ಜನಗಳು ಇಷ್ಟಪಡೋದು. ನೋಡಿ, ಇವತ್ತು ಮಾಡಿರೋದಂತ ಯೋಗಿಜಿ ಅವರಿಗೆ ಕೈ ಎತ್ತು ಮುಗಿಬೇಕು ಅನ್ನಿಸ್ತಾ ಇದೆ. ರಾಮನ ನಾಡಲ್ಲಿ ಅವ್ರು ಇದ್ದಿದ್ದಕ್ಕೂ ಸಾಕಾಯ್ತು ಅನಿಸುತ್ತೆ. ಅಂದರೆ ಜನಗಳು ಈ ಪ್ರೀತಿನ ಅವ್ರನ್ನ ಮುಂದೆ ಕರೆದೊಯ್ಯುತ್ತೆ ಅನಿಸುತ್ತೆ. ಮುಂದಿನ ಚಿತ್ತ ಯೋಗಿಜಿ ಅವ್ರದ್ದು ದೆಹಲಿ ಹತ್ತ ಅಂತ ನಾನು ಹೇಳ್ತಾ ಇಲ್ಲ, ಜನಗಳು ಹೇಳ್ತಾ ಇದ್ದಾರೆ. ಆಗಲಿ, ಒಳ್ಳೇದಾಗಲಿ ಅವರಿಗೆ, ಮುಂದಿನ ಎಲ್ಲ ಅವರು ಭವಿಷ್ಯಕ್ಕೆ ಒಳ್ಳೇದಾಗಲಿ ಅಂತ ನಾನು ಆಶಿಸುತ್ತಾ ಇಲ್ಲಿಗೆ ನನ್ನ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜಸ್ಟ್ ಈ ವಿಷಯ ತಿಳಿ ಹೇಳಬೇಕಾಗಿತ್ತು. ಯೋಗಿಜಿ ಅವರು ಮಾಡಿರೋ ಈ ಒಳ್ಳೆ ಕಾರ್ಯ ತಿಳಿ ಹೇಳಬೇಕಾಗಿತ್ತು. ಯಾವುದೇ ಪಕ್ಷದ ಪರವಾಗಲ್ಲ, ಯಾವುದೇ ವ್ಯಕ್ತಿಯ ಪರವಾಗಲ್ಲ, ಯಾವನ್ ಪರವಾಗಲ್ಲ. ಜನಗಳಿಗೆ, ಸಮಾಜಕ್ಕೆ ಉತ್ತಮವಾಗಿರೋ ವಿಷಯ, ಉತ್ತಮವಾಗಿರೋ ಸಂದೇಶ ತಲುಪಿಸ್ಬೇಕು ಅನ್ನೋದೇ ನನ್ನ ಒಂದು ಉದ್ದೇಶ. ಏನಾದರೂ ಪದ ಬಳಕೆಯಲ್ಲಿ ತಪ್ಪಾಗಿದ್ದಲ್ಲಿ ಕ್ಷಮಿಸಿ, ಹರಸಿ, ಕಾಪಾಡಿ. ದಯವಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ನಾನು ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಜಗನ್ನಾಥ್.